ಮಾಡಿಲ್ಲ ಇವರು, ಯಾಕೆ ವಿಡಿಯೋಸ್ ಮಾಡ್ತಿಲ್ಲ ಇವರು ಅಂತ ಅವರಿಗೋಸ್ಕರ ವಿಡಿಯೋ. 5 ನಿಮಿಷ ಊಟ ಮಾಡೋದಿಕ್ಕೆ 2 ಅವರ್ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಅದಕ್ಕೆ ಒಂದು ಪ್ರಶಂಸೆ ಇರಲ್ಲ. 5 ನಿಮಿಷ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ವರ್ಷಾನ್ಗಟ್ಲೆ ಕೆಲಸಗಳು ಮಾಡ್ತೀವಿ ನಾವು, ಕಷ್ಟ ಬಿದ್ದಿ ಕಂಬಗಳು ಹತ್ತಿ ಇಳಿದು. ಎಷ್ಟು ಇರಿಟೇಟ್ ಮಾಡ್ತಿದ್ದಾರೆ ಅವಾಗ್ಲಿಂದ. ಫರ್ಗೆಟ್ ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ತುಂಬ ದಿನಗಳಾಗಿತ್ತು ವೀಡಿಯೋಸ್ನ ಮಾಡಿ, ಏನಂತಿಗೆ ಅಂತ ಗೊತ್ತಿಲ್ಲ, ವೀಡಿಯೋಸ್ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ. ಏನಾದರೂ ಒಂದು ರೀಸನ್ ಇರ್ತಿತ್ತು. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸು ಮತ್ತು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡಬೇಕಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ, ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಆಲ್ರೆಡಿ ಟೈಮು ಒಂದು 8 ಗಂಟೆ ಆಗ್ತಾಯಿದೆ. ಅಡುಗೆ ನಾನು ಇವಾಗ ಪ್ರಿಪೇರ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇವತ್ತು ನಮ್ಮ ಮನೇಲಿ ಅವರೆಕಾಳು ಸಾಂಬಾರು. ಅವರೆಕಾಯಿನ ತೊಗೊಂಡ್ಬಂದು ಎಲ್ಲನೂ ಬಿಡಿಸೋಷ್ಟೊಳಗಡೆ 1 hour ಆಗೇ ಹೋಯಿತು. ನಮ್ಮ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡೋದು ಬಿಡ್ಸೋಕ್ಕೆ. ನಾನು ಆಲ್ರೆಡಿ ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ನಿಮಗೆಲ್ರಿಗೂ ಒಂದ್ಸಲ ತೋರಿಸ್ಬಿಡ್ತೀನಿ. ನಿಮಗೇನಾದರೂ ಈ ರೆಸಿಪಿ ನಾನು ಮಾಡೋ ಥರ ಏನಾದರೂ ಇಷ್ಟ ಆದರೆ ದಯವಿಟ್ಟು ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ ಪ್ಲೀಸ್. ಇಷ್ಟ ಆಗಲಿ ಅಂದರೆ ಇಷ್ಟ ಆಗಿಲ್ಲ, ಎಲ್ಲರೂ ಮಾಡ್ತಾರೆ ನೀನು ಮಾಡಿದ್ಯಾ ಅಂತ ಹೇಳ್ಬೋದು, ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂತ ದಯವಿಟ್ಟು ತಿಳಿಸಿ ನನಗೆ. ಈಗ ಕ್ವಿಕ್ಕಾಗೆ ಏನೇನು ಮಾಡ್ತೀನಿ ನಾನು ಸಾಂಬಾರು ಕೇಳ್ತೀನಿ ತಿಳಿಸ್ಬಿಡೋಣ. ಫಸ್ಟು ಅನ್ನ ಮುದ್ದೆ ಮತ್ತು ಅವರೆಕಾಯಿ ಸಾಂಬಾರು ಮಾಡಬೇಕಂತ ಇವತ್ತು ಅಂದ್ಕೊಂಡೆ. ನಾನು ಆಲ್ರೆಡಿ ಸಣ್ಣದಾಗಿ ಮೀಡಿಯಮ್ ಸೈಜ್ ಇರೋ 2 ಈರುಳ್ಳಿನ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಓಕೆನಾ, ತೋರಿಸ್ತೀನಿ. 2 ಮೀಡಿಯಮ್ ಈರುಳ್ಳಿನ ಕಟ್ ಮಾಡ್ಕೊಂಡು ನಾನು ಆಲ್ರೆಡಿ ಮಾತಾಡ್ತಾ ಬ್ರೌನ್ ಮಾಡೇ ಬಿಟ್ಟೆ. ಇದಕ್ಕೆ ಇವಾಗ ಅವರೆಕಾಳನ್ನ ಹಾಕ್ಕೊತೀನಿ. ಒಣ ಅವರೆಕಾಳು ಅಂತಾರೇನೋ, ಇದನ್ನು ಅವರೆಕಾಯಿ ಅಂತಾರೇನೋ, ಅವರೆಕಾಯಿನ ಹಾಕ್ಕೊತೀನಿ ನಾನು. 1 ನಿಮಿಷ ಹಾಕ್ಬಿಟ್ಟು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ನಾನು ಏನು ಮಾಡ್ತೀನಿ ಅಂದರೆ ಕೆಲವೊಂದು ಸಲ ಮಸಾಲೆ ಎಲ್ಲ ರುಬ್ಕೊಂಬಿಟ್ಟು ಆಮೇಲೆ ಅವರೆಕಾಯಿನೂ ಹಾಕ್ಕೊತೀನಿ. ಕೆಲವೊಂದು ಸಲ ಅವರೆಕಾಯಿನ ಡೈರೆಕ್ಟಾಗಿ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ, ಇದಕ್ಕೆ ಉಪ್ಪು ಹಾಕ್ಕೊಂಬಿಡ್ತೀನಿ ರೀ. ಉಪ್ಪು ಅದು ಸ್ವಲ್ಪ ಬೇಯೋಷ್ಟು, ಸ್ವಲ್ಪ ಉಪ್ಪು ಹಿಡಿಯೋಷ್ಟು, ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ. ಈಗ ಇದನ್ನು ಜಾಸ್ತಿ ಮಾಡಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಮೀನ್ಸ್ ಸ್ವಲ್ಪ ಕೈ ಆಡಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಉಪ್ಪು ಹಿಡಿಯೋ ಥರ ಅದು ಬೇಯ್ಕೋಬೇಕು. ಕೆಲವೊಂದು ಸಲ ಏನಾಗುತ್ತೆ, ಮಸಾಲೆ ಚೆನ್ನಾಗಿ ಹುರಿದಿರ್ತೀವಿ ನಾವು, ಮಸಾಲೆ ಚೆನ್ನಾಗಿ ಟೇಸ್ಟ್ ಹಿಡಿದಿರುತ್ತೆ, ಬಟ್ ಕಾಳಿಗೆ ಮಸಾಲೆ ಹಿಡಿದಿರಲ್ಲ. ಅದನ್ನು ಚೆನ್ನಾಗಿ ಹೋಗ್ಸೋಕೆ ಹೋದರೆ ಕಾಳು ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಅದಕ್ಕೆ ನಾನು ಈ ಟ್ರಿಕ್ ಯೂಸ್ ಮಾಡ್ತಿದ್ದೀನಿ. ಫಸ್ಟೇ ಕಾಳು ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಉಪ್ಪು ಮತ್ತು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಚಿಟಿಕೆ ಉಪ್ಪು, ಚಿಟಿಕೆ ಅರಿಶಿನ, ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದರಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಹುರಿದು ಬಿಟ್ಟರೆ ಆಮೇಲೆ ಮಸಾಲೆ ಹಾಕ್ಕೊಂಡು ಆಮೇಲೆ ಏನು ತರಕಾರಿ ನೀವು ಹಾಕ್ತೀರಾ ಅದನ್ನು ಹಾಕ್ಕೋಬೋದು. ನಾನೇನೇನು ಹಾಕ್ತೀನಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಅಂದರೆ ನಾನು ಮೊದಲಿಗೆ ಆಲ್ರೆಡಿ ಒಂದು ಅರ್ಧ ಹೋಳಲ್ಲಿ ಮುಕ್ಕಾಲು ಹೋಳಷ್ಟು ಕಂಪ್ಲೀಟಾಗಿ ಕಾಯಿ ಹಾಕ್ಕೊಂಡಿದ್ದೀನಿ. 2 ರಿಂದ 3 ಗಡ್ಡೆ ಬೆಳ್ಳುಳ್ಳಿ, 2 ಕಟ್ ಮಾಡ್ಕೊಂಡಿರೋ ಟೊಮೊಟೊ, ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಇಂಚಷ್ಟು ಶುಂಠಿ, 2 ಈರುಳ್ಳಿ. ಆಲ್ರೆಡಿ ಒಗ್ಗರಣೆಗೆ ನಾನು ಈರುಳ್ಳಿ ಹಾಕಿದ್ದೀನಿ, ಇವಾಗಲೂ 2 ಈರುಳ್ಳಿ ರುಬ್ಬಕ್ಕೂ ಹಾಕ್ತೀನಿ. 2 ಸ್ಪೂನ್ ಧನಿಯಾ ಪೌಡರು, ನಿಮ್ಮ ಖಾರದ ಅನುಕೂಲಕ್ಕೆ ತಕ್ಕಂತೆ 1 ಸ್ಪೂನ್ ಮೆಣಸಿನಕಾಯಿ ಪೌಡರ್. ಇಷ್ಟೇ. ಇದನ್ನು ಫುಲ್ಲು ಗ್ರೈಂಡ್ ಮಾಡಿ ಸಿಗ್ತೀನಿ. 5 ನಿಮಿಷಕ್ಕೆ ಕರೆಕ್ಟಾಗಿ ಈ ಥರ ಲೈಟಾಗಿ ಒಂದು 10% ಅಷ್ಟು ಬೆಂದಿರುತ್ತೆ ಅವರೆಕಾಯಿ, ಅವು ಉಪ್ಪು ಹಿಡ್ದಿರುತ್ತೆ ಕರೆಕ್ಟಾಗಿ. ಇವಾಗ ನಾವು ಕಡಿಮೆ ಮಾಡಿಕೊಂಡು ಇದಕ್ಕೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ, ಎಷ್ಟು ಇರಿಟೇಟ್ ಮಾಡ್ತಿದ್ದಾರೆ ಅವಾಗಲಿಂದ. ನಾನು ರಾಜ್ಕುಮಾರ್ ವಾಯ್ಸಲ್ಲಿ ಇದೊಂದು ಕೇಳ್ಬಿಟ್ಟೆ, ಪ್ಲೀಸ್ ಇರಮ್ಮ. ಇದೊಂದು ಕೇಳ್ಬಿಡು, ಕಾಪಿ ರೈಟ್ಸ್ ಬರುತ್ತೆ ನನ್ನ ವಿಡಿಯೋಗೆ, ಪರವಾಗಿಲ್ವಾ? ಓಕೆ, ಫರ್ಗೆಟ್ ಹಿಮ್. ಆಲೂಗೆಡ್ಡೆ ಬದನೆಕಾಯಿ ಹಾಕಿ ಇದಕ್ಕೆ. ಇದೊಂಥರ ಸಖತ್ ಸಾಂಗ್.
ಫರ್ಗೆಟ್ ಹಿಮ್. ಆಲೂಗೆಡ್ಡೆ ಬದನೆಕಾಯಿ ಇದಕ್ಕೆ ಹಾಕ್ಬಿಟ್ಟು ಇನ್ನೊಂದು 5 ನಿಮಿಷ ಬೇಡ, ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಮೇಲೆ ಮಸಾಲೆ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಅಷ್ಟು ಬೇಡ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಿಮ್ಗೆ ಅಳತೆ ಗೊತ್ತಾಗಿದ್ದರೆ ಮಾತ್ರ ಹಾಕ್ಕೊಳ್ಳಿ ಅವಾಗವಾಗ, ಇಲ್ಲಾಂದರೆ ಒಟ್ಟಿಗೆ ಅವರೆಕಾಳಿಗೆ ಎಷ್ಟು ಸಾಂಬಾರು ಹೆಚ್ಚಿಸ್ತೀರಾ ಅಷ್ಟು 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಅದು ಅವರೆಕಾಳು ನೀಟಾಗಿ ಉಪ್ಪು ಹಿಡಿದಿರುತ್ತೆ. ನಾನು ಯಾಕೆ ಹಾಕ್ಕೊತಿದ್ದೀನಿ ಅಂದರೆ ಆಲೂಗೆಡ್ಡೆನೂ ಸಪ್ಪೆ ಥರ ಹೊಡಿಬಾರ್ದು ಅಂತ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಹಿಂಗೆ ಕೈ ಆಡಿಸ್ಕೊತೀನಿ, ಆಮೇಲೆ ಮಸಾಲೆ ಹಾಕ್ತೀನಿ. ನೋಡಿ ಮಸಾಲೆ ಈ ಥರ ಫೈನ್ ಪೇಸ್ಟ್ ಆಗಿರಬೇಕು, ಆವಾಗ ಹಾಕೋಣ. ಇವಾಗ ಇದೆಲ್ಲ 5 ನಿಮಿಷ ಫ್ರೈ ಆಗಿದೆ, ಇದಕ್ಕೆ ಮಸಾಲೆ ಹಾಕ್ತೀನಿ. ಮಸಾಲೆ ಹಾಕಿ ಸಿಗ್ತೀನಿ. ಇದನ್ನು ಯಾವುದೇ ರೀತಿ ನೀರು ಹಾಕಬೇಡಿ, ನೀರು ಹಾಕದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅದೊಂದು ಸ್ವಲ್ಪ ಎಣ್ಣೆ ಅಂಶದ ಥರ ಎಲ್ಲ ಬಿಡುತ್ತೆ, ಮತ್ತು ನೋಡೋಕ್ಕೂ ಚೆನ್ನಾಗಿ ಅನಿಸ್ತದೆ. ಘಮ 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 ಅಂತ ಬರ್ತೈತಿ ಈಗ ಆಲ್ರೆಡಿ ಸ್ಮೆಲ್. ಬಿಸಿ ತೆಳ್ಳಗೆ ಮುದ್ದೆ ಮಾಡ್ಕೊಂಡಿದ್ದೀನಿ ತಿಂತಿದ್ರೆ ಚಿಕನ್ನು ಮಟನ್ನು ಸಾಂಬಾರು ಏನು ಬೇಡ, ಅಷ್ಟು ಅದ್ಭುತವಾಗಿರುತ್ತೆ. ಸೀರಿಯಸ್ಲಿ ಕುದಿಯೋಕೆ ಬಿಡ್ತೀನಿ ಒಂದು 5 ನಿಮಿಷ. ಎಲ್ಲ ಇದು ತಳ ಕಚ್ತೈತೆ ಅನ್ನೋವಾಗ ಇದನ್ನು ನೀರು ಹಾಕಿ 2 ವಿಷಲ್ ಕೂಗಿಸ್ತೀನಿ, ಮುಗೀತು ಸಾಂಬಾರು. ಈಗ ಇದಿನ್ನೂ ಬೇಯ್ತಾ ಇದೆ, ಅಷ್ಟರೊಳಗಡೆ ನಾನು ಮುದ್ದೆಗೆ ಇಟ್ಬಿಡ್ತೀನಿ. ನಾನೇನು ಮಾಡ್ತೀನಿ ಅಂದರೆ ಉಳಿದಿರೋ ಅನ್ನ ಇರುತ್ತಲ್ಲ, ಆ ಅನ್ನನ ಒಂದು ಸ್ವಲ್ಪ ಇಷ್ಟು ಅನ್ನನ ಅಂದರೆ ಲೈಕ್ ನಾನು ಆದರೆ ಒಬ್ಬರೇ ತಿಂತೀನಿ, ಒಬ್ಬರು ತಿನ್ನೋಷ್ಟು ಅನ್ನನ ತಗೊಂಡು ಹಿಂಗೆ ಕಿವುಚ್ಕೊಂಡು ಅದಕ್ಕೆ ನೀರು ಹಾಕಿ ಕುದಿಯೋಕೆ ಇಡ್ತೀನಿ. ಆಮೇಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತೀನಿ. ಅದೇ ಮುದ್ದೆ ಹೆಂಗೆ ಮಾಡ್ತಾರೆ ಅದೇ ಪ್ರೊಸೀಜರ್, ಬಟ್ ಇದಕ್ಕೆ ಅನ್ನ ಆ್ಯಡ್ ಮಾಡ್ತೀನಿ. ಯಾಕೆ ನಾನು ಮಾಡ್ತೀನಿ ಅಂದರೆ ಮಧ್ಯಾಹ್ನ ಮಾಡಿದ್ದನ್ನ ಒಂದು ಸ್ವಲ್ಪ ಉಳಿದಿರುತ್ತಾ, ಹಿಂಗಾದರೂ ಮಧ್ಯಾಹ್ನ ಮಾಡಿದ್ದನ್ನು ಬೇರೆ ಥರ ಕನ್ವರ್ಟ್ ಆಗಲಿ ಅಂತ ನಾನು ಮಾಡೋದು. ಯೂಶ್ವಲಿ ಹಳ್ಳಿಲಿರೋರ್ಗಾದರೆ ನೀಟಾಗಿ ಗೊತ್ತಿರುತ್ತೆ. ನಮ್ಮಮ್ಮನೂ ಮಾಡ್ತಾರೆ, ನಾನು ಮಾಡ್ತೀನಿ ಈ ಥರ. ಇನ್ನೊಂದು ಸ್ವಲ್ಪ ಅನ್ನ ಮಿಕ್ಕಿರುತ್ತೆ, ಅದನ್ನು ಬೆಳ್ಳುಳ್ಳಿ ರೈಸೋ ಅನ್ನ ಸಾಂಬಾರು ಜೊತೆ ಬೆಳ್ಳುಳ್ಳಿ ರೈಸೋ ಅಥವಾ ಅನ್ನ ಸಾಂಬಾರು ಜೊತೆನೇ ತಿಂತಾರೆ ಅಂದರೆ ಓಕೆ. ನಾನು ಮುದ್ದೆ ಮಾಡ್ತಿದ್ದೀನಲ್ಲ, ಅದಕ್ಕೆ ಮಾಡಲಾ ಬೆಳ್ಳುಳ್ಳಿ ರೈಸ್ ಬೇಡವಾ ಅಂತ ನೋಡ್ತಿದ್ದೀನಿ. ಇಲ್ಲಾಂದರೆ ಬರೀ ಮುದ್ದೆ ಮತ್ತು ಅನ್ನ ಸಾಂಬಾರು ಮಾತ್ರ ಮಾಡ್ತೀನಿ. ಅನ್ನ ಕಡಿಮೆ ಇಡಬೇಕಾಗುತ್ತೆ ಅಷ್ಟೇ. ಇದಕ್ಕೆ ನೀರು ಹಾಕಿ ಮುದ್ದೆ ಬೆಂದು ಕಟ್ಟಬೇಕಾದ್ರೆ ಸಿಗ್ತೀನಿ. ಈಗ ಇದು ರೆಡಿಯಾಗಿದೆ ಅಂದರೆ ತಳೆಲ್ಲ ಕಚ್ಚಕ್ಕೆ ಶುರು ಆಗ್ಬಿಟ್ಟಿದೆ. ಇದಕ್ಕೆ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಆಮೇಲೆ ನಿಮಗೆ ತೋರಿಸ್ತೀನಿ ಹೆಂಗಾಗಿದೆ ಸಾಂಬಾರು, ಟೇಸ್ಟ್ ಹೆಂಗಿದೆ ಅಂಥೇಳಿ. ಮಸಾಲೆ ರುಬ್ಬಿದ್ವಲ್ಲ ಜಾರು, ಅದೇ ಜಾರಿಗೆ ಎಲ್ಲರೂ ಮಾಡ್ತಿರಲ್ಲ ಹಾಗೆ ನಾನು ಮಾಡೋದು. ಅದೇ ಜಾರಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ನಾನು ನೀರು ಹಾಕ್ತಿದ್ದೀನಿ. ಎಷ್ಟು ಅದ ಬೇಕು ಅಷ್ಟು ನೀರು ಹಾಕ್ಕೊಂಬಿಟ್ಟು ಒಂದು 2 ವಿಷಲ್ ಕೂಗಿಸಿದ್ರೆ ಅದ್ಭುತವಾದ ಸಾಂಬಾರು ರೆಡಿ ಆಗುತ್ತೆ. ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟಲ್ಲಿ ನನಗೆ ತಿಳಿಸಿ. ಯಾರು ಹೇಳೋದೇ ಇಲ್ಲ, ಅಟ್ಲೀಸ್ಟ್ ನೋಡೋರಾದರೂ ಹೇಳಬೇಕು ತಾನೆ ಕಮೆಂಟಲ್ಲಿ. ನನಗೂ ಇಂಟ್ರೆಸ್ಟ್ ಬರುತ್ತೆ ವಿಡಿಯೋಸ್, ಬೇರೆ ವಿಡಿಯೋಸ್ನ ಮಾಡಲಿಕ್ಕೆ. ಆ್ಯಕ್ಚುಲಿ ಇವಾಗಲೇ ಘಮ ಅಂತೈತಿ ಸಾಂಬಾರು. ಇನ್ನು ಸ್ವಲ್ಪ ನೀರು ಹಾಕ್ತೀನಿ. ಮಾಡ್ತಾನೆ ತೋರಿಸ್ತೀನಿ ನಿಮಗೆ. ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ, ಟೇಸ್ಟ್ ಕೊಡ್ತೀನಿ ಯಾರಿಗಾದರೂ. ನಾನು ತಿಂತೀನಿ ಹೆಂಗಿದೆ ಅಂತ ನಿಜವಾಗ್ಲೂ ಹೇಳ್ತೀನಿ. ಚೆನ್ನಾಗಿಲ್ಲ ಅಂತೀನಿ. ಯಾವ್ದು ಜಾಸ್ತಿ ಆಗಿದೆ ಯಾವ್ದು ಕಡಿಮೆ ಆಗಿದೆ ಅಂತ ಬೇರೆಯವರು ಹೇಳಬೇಕು. ನಾನು ಚೆನ್ನಾಗಿದೆ ಅಂತಂದರೆ ಚೆನ್ನಾಗಿದೆ ಅಂತೀನಿ, ಇಲ್ಲಾಂದರೆ ಇಲ್ಲ ಅಂತೀನಿ. ಓಕೆ, ನೀವು ಟ್ರೈ ಮಾಡಿ. ಬ್ಲಾಗ್ಸ್ನ ಕೆಲವ್ರು ಮಿಸ್ ಮಾಡ್ಕೊತೀರ, ತುಂಬ ರೇರಾಗಿ ನೋಡ್ತಿರಲ್ಲ, ಅವ್ರಿಗೇನು ಅನಿಸಲ್ಲ. ಅಪ್ಲೋಡ್ ಮಾಡಿದ್ದಾರೆ ಅಂತ ನೋಡ್ತಿರಲ್ಲ, ಅವ್ರು ಮಿಸ್ ಮಾಡ್ಕೊತಿದ್ದಾರೆ. ಯಾಕೆ ಅಪ್ಲೋಡ್ ಮಾಡಿಲ್ಲ ಇವರು, ಯಾಕೆ ವೀಡಿಯೋಸ್ ಮಾಡ್ತಿಲ್ಲ ಇವರು ಅಂತ. ಅವರಿಗೋಸ್ಕರ ವಿಡಿಯೋ. ಹೀಗೆ ಪ್ರೀತಿ ಮಾಡ್ತೀರಿ. ಇದು ಚೆನ್ನಾಗಿ ಬರ್ತಿದೆಯೋ ಚೆನ್ನಾಗಿ ಬರಲ್ವೋ ಅನ್ನೋದು ನಿಮ್ಮ ಬಾಯಲ್ಲೇ ನಾನು ಕೇಳೋದು.
ಚೆನ್ನಾಗಿ ಬರ್ತಿದ್ರೆ ಬರ್ತಿದೆ, ಚೆನ್ನಾಗಿ ಬರ್ತಿದೆ, ವೀಡಿಯೋಸ್ ಚೆನ್ನಾಗಿ ಮಾಡ್ತಿದ್ದೀರಾ ಅಂತೀರಾ. ಯಾಕೆ ಬರೀ ಶಾರ್ಟ್ಸ್ ಮಾತ್ರ ಅಪ್ಲೋಡ್ ಮಾಡ್ತೀರಾ, ವೀಡಿಯೋಸ್ನ ಅಪ್ಲೋಡ್ ಮಾಡಿ ಅಂತೀರಾ. ನಮ್ಗೆ ಅವಾಗ ಏನೋ ದೊಡ್ಡ ಅವಾರ್ಡ್ ಕೊಟ್ಟಷ್ಟು ಖುಷಿ ಆಗುತ್ತೆ. ಒಬ್ಬರೋ ಇಬ್ಬರೋ, ಅದು 100 ಜನ ಸಬ್ಸ್ಕ್ರೈಬರ್ಸ್ ಇರಲಿ, 200 ಜನ ಸಬ್ಸ್ಕ್ರೈಬರ್ಸ್ ಇರಲಿ, ನೀವು ಹೇಳಿದಾಗ ನಮ್ಮಲ್ಲಿ ಆಗುತ್ತಲ್ಲ ಖುಷಿ. ಮತ್ತಷ್ಟು ವೀಡಿಯೋಸ್ ಮಾಡಬೇಕು, ಎಂಟರ್ಟೈನ್ ಮಾಡಬೇಕು ಅಂತ ಅನಿಸುತ್ತೆ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಂದು ಇವಾಗ 327 ಏನೋ ಇದೆ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬಲ್ಲಿ. ಆದಷ್ಟು ಬೇಗ 500 ಮಾಡಿ, ಆದಷ್ಟು ಬೇಗ 1000 ಮಾಡಿ. ಇವಾಗ ಸಾಂಬಾರನ್ನ ಕುದಿಯೋಕೆ ಇಟ್ಬಿಟ್ಟು ಮುದ್ದೆ ಮಾಡಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ. ನನ್ಗೆ ಮಾಡೋಕ್ಕಾಗ್ತಿತ್ತು, ಆದರೆ ನೀನು ಅನ್ನ ಹಾಕ್ಬಿಡಿಗೆಲ್ಲ ಇದಕ್ಕೆ, ಅದಕ್ಕೆ ನಾನು ಮಾಡೋಕ್ಕಾಗ್ತಿಲ್ಲ. ನಾನು ಪ್ಯೂರ್ ಮುದ್ದೆ ಮಾಡೋ ಅಭ್ಯಾಸ ನನಗೆ. ಆ್ಯಕ್ಚುಲಿಗೆ ಈ ಕಡೆ ತಿರ್ಕೋ, ವಿಡಿಯೋ ಮಾಡ್ತಿದ್ದೀನಿ ನಾನು. ಏನಿಲ್ಲ, ತಿರುಗಿಸು. ಸ್ವಲ್ಪ ಡಿಗ್ನಿಟಿ ಮೇಂಟೈನ್ ಮಾಡಿ ತಿರುಗಿಸ್ತೀವಿ ಇವಾಗ, ಅಷ್ಟೇ ವ್ಯತ್ಯಾಸ. ಅದು ಪ್ಯೂರ್ ಮುದ್ದೆ ಮಾಡಕ್ಕೆ ಬರುತ್ತೆ ನನಗೆ. ನಿಂದು ಇದು ಕಲಬೆರಕೆ ಮುದ್ದೆ. ಅಯ್ಯೋ, ನಾನು ಪಾತ್ರೆ ತೊಳಿತಾ ಇದ್ದೀನಿ, ಒಂದೇ ಒಂದು ನಿಮಿಷ ತಿರುಗಿಸ್ರಿ ಮುದ್ದೆ ತಳ ಹಿಡಿಯುತ್ತೆ ಅಂದರೆ. ಎಷ್ಟು ಬಿಲ್ಡಪ್ ತಗೋತಾರೆ ಇವರು ಅಂದರೆ. ಮುದ್ದೆ ಮಾಡೋಕ್ಕೆ ಬರಲ್ಲ, ಬರೀ ಬಿಲ್ಡಪ್ಪು. ಬರೀ ತಿನ್ನಕ್ಕೆ ಕಷ್ಟ ಬರೋದು. ಹಾಂ, ಆಯ್ತು, ನೀನು ವಿಡಿಯೋ ಆಫ್ ಮಾಡಿ ಫಸ್ಟ್. 5 ನಿಮಿಷ ಊಟ ಮಾಡೋದಕ್ಕೆ 2 ಅವರ್ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಅದಕ್ಕೆ ಒಂದು ಪ್ರಶಂಸೆ ಇರಲ್ಲ. 5 ನಿಮಿಷ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ವರ್ಷಾನ್ಗಟ್ಲೆ ಕೆಲಸಗಳು ಮಾಡ್ತೀವಿ ನಾವು, ಕಷ್ಟ ಬಿದ್ದಿ ಕಂಬಗಳು ಹತ್ತಿ ಇಳಿದು. ಆಕ್ಚುಲಿ ಈ ಥರನೂ ಪಂಚಿದೆ ಅಂತ ನನಗೆ ಗೊತ್ತಿರಲಿಲ್ಲ, ಸಾರಿ. ಹೆಣ್ಮಕ್ಳ ಪರನಿಲ್ಲ. ಎಷ್ಟೊಂದು ಜನ ಡ್ರೈವರ್ಸ್ ಇರ್ತಾರೆ, ಅವರು ಕಿಲೋಮೀಟರ್ ಗಟ್ಟಲೆ, 1000 ಕಿಲೋಮೀಟರ್ ಗಟ್ಟಲೆ ಓಡಿಸ್ತಾರೆ, ಆಯ್ತಾ. ಥ್ಯಾಂಕ್ ಯು.